ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ. ನನ್ನೆಲ್ಲ ಪ್ರೀತಿಯ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಗೂರು ಮಧು ದೀಕ್ಷಿತ್ ಮಾಡ್ತಾ ಇರುವಂತಹ ಪರಿಪೂರ್ಣವಾದ ನಮಸ್ಕಾರಗಳು. ಆರಾಧ್ಯ ದೈವನಾಗಿರುವಂತಹ ಮಲೆಮಾದೇಶ್ವರನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ವೀಕ್ಷಕ ಬಂಧುಗಳಿಗೆ ಮತ್ತೊಮ್ಮೆ ನಮಸ್ಕಾರವನ್ನು ತಿಳಿಸ್ತಾ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡ್ತಾ ಇಲ್ಲ, ಬೆಲ್ ಬಟನ್ ಪ್ರೆಸ್ ಮಾಡಿಲ್ಲ, ದಯವಿಟ್ಟು ಬೇಗ ಮಾಡಿ. ಇವತ್ತು ನಾನು ನಿಮಗೆ ಈ ವಾರದ ಕವಡೆ ಶಾಸ್ತ್ರದ ಭವಿಷ್ಯವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಶ್ರೀಶಕೆ 1946ನೇ ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯನ ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷ. ಈ ಕೃಷ್ಣ ಪಕ್ಷದಲ್ಲಿ 28ನೇ ತಾರೀಕುವರಿಂದ ಆಗಸ್ಟ್ 4ನೇ ತಾರೀಕುವರೆಗೆ ವಾರ ಭವಿಷ್ಯ. ಈ ಬಾರಿ ವಿಶೇಷವಾಗಿರುವಂತಹ ಹೈಲೈಟ್ಸ್ ಅಂತಂದ್ರೆ 29ನೇ ತಾರೀಕು ಮೇಲ್ಕೋಟೆ ಕೃಷ್ಣರಾಜ ಮುಡಿಯರ ರಥೋತ್ಸವ ನಡೀತಾ ಇರುವಂಥದ್ದು. ಜೊತೆಗೆ ಆಗಸ್ಟ್ 1ನೇ ತಾರೀಕು ಪ್ರದೋಷ ಪೂಜೆ, ಜೊತೆಗೆ ಆಗಸ್ಟ್ 2ನೇ ತಾರೀಕು ಕೊನೆಯ ಆಷಾಢ ಶುಕ್ರವಾರ ಮತ್ತು ವಿಶೇಷ ದಾಸೋಹವು ಎಲ್ಲ ಕಡೆ ನಡೆಯುವಂಥದ್ದು ಇರ್ತದೆ. ಇನ್ನು ಮೊದಲನೇದಾಗಿ ಮೇಷರಾಶಿಯ ಬಗ್ಗೆ ನಾವು ನೋಡೋದಾದ್ರೆ, ಮೇಷರಾಶಿಯ ಫಲಾಫಲಗಳ ಬಗ್ಗೆ ನಾವು ನೋಡೋದಾದ್ರೆ, ಮೇಷರಾಶಿಯ ಫಲ ಬಗ್ಗೆ ನಾವು ನೋಡೋದಾದ್ರೆ 2, 4, 6, 8, 10, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಈ ವಾರ ನಿಮಗೆ ಸ್ವಲ್ಪ ಹಣದ ಮೋಸ ಹೋಗುವಂಥದ್ದು, ಎಚ್ಚರಿಕೆಯಿಂದಿರಬೇಕು. ಅಧಿಕಾರಿಗಳಿಂದ ಮಾಡುವಂಥ ಕೆಲಸದಲ್ಲಿ ಸ್ವಲ್ಪ ಅಡಚಣೆ, ಸೌಖ್ಯವಿಲ್ಲ. ಈ ವಾರವನ್ನು ಸ್ವಲ್ಪ ಜಾಗ್ರತೆಯಿಂದ ಮಾಡಲಿಲ್ಲ ಅಂತಂದ್ರೆ ಖಂಡಿತವಾಗಿಯೂ ನಿಮಗೆ ಸಮಸ್ಯೆಗಳು ಆಗ್ತದೆ. ನೀವು ಮಾಡಬೇಕಾಗಿರುವಂಥದ್ದು ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಕಾಲಭೈರವನ ದರ್ಶನವನ್ನು ಮಾಡಿ ನಿಮಗೆ ಅನುಕೂಲ ಆಗುತ್ತೆ. ಇನ್ನು ವೃಷಭ ರಾಶಿ ಬಗ್ಗೆ ಮಾತಾಡೋದಾದ್ರೆ, ವೃಷಭ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ವೃಷಭ ರಾಶಿಯವ್ರಿಗೆ 2, 4, 6, 8, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ, ಸುಖವಿದೆ. ಕಾರ್ಯದಲ್ಲಿ ಅನುಕೂಲವೂ ಇದೆ. ಈ ವಿಚಾರದಲ್ಲಿ ಸಂಶಯವನ್ನ ಇಟ್ಕೋಬೇಡ, ಕಾರ್ಯವನ್ನ ಕೈಗೊಳ್ಳು. ಅಂದುಕೊಂಡಿರುವಂತ ಕೆಲಸಗಳನ್ನ ನಿವಾರ ಮಾಡು, ಅನುಕೂಲ ಆಗುತ್ತೆ ಅಂತ ಹೇಳಿ ಬರ್ತಾ ಇದೆ. ಇನ್ನು ಮಿಥುನ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮಿಥುನ ರಾಶಿಯವ್ರಿಗೆ 2, 4, 6, 8, 10, 12, 14 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಲಾಭ, ಆಭರಣ ಸಂಗ್ರಹ ಯೋಗವೂ ಇದೆ. ಕಳೆದು ಹೋದ ವಸ್ತು ಸಿಗುವುದು, ಧನಲಾಭ, ಶಾರೀರಿಕ ಸೌಖ್ಯವು ಪ್ರಾಪ್ತಿಯಾಗುತ್ತದೆ. ಇನ್ನು ಕರ್ಕಾಟಕ ರಾಶಿಯವ್ರಿಗೆ ಹೇಗಿದೆ ಈ ವಾರ ಅಂತ ನೋಡೋಣ. ಕರ್ಕಾಟಕ ರಾಶಿಯವ್ರಿಗೆ 3, 6, 9, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ, ಕಾರ್ಯದಲ್ಲಿ ಅನುಕೂಲ. ನಿನಗೇ ಸಂಶಯ, ನಾನು ಮಾಡ್ತಾ ಇರುವಂತ ಕೆಲಸದಲ್ಲಿ ಅನುಕೂಲ ಆಗುತ್ತೋ ಇಲ್ವೋ, ಭಯ, ಆತಂಕ, ದಯವಿಟ್ಟು ಪಡೋದು ಬೇಡ, ಮುಂದುವರಿರಿ, ಖಂಡಿತ ಒಳ್ಳೇದಾಗುತ್ತೆ. ಇನ್ನು ಸಿಂಹ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಸಿಂಹರಾಶಿಯವರಿಗೆ 3, 6, 9, 10, 11, 12, 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸರ್ಕಾರದಿಂದ ಸಹಾಯ ಮನ್ನಣೆ, ಧನಲಾಭವಿದೆ. ಸ್ತ್ರೀ ಸುಖವೂ ಚೆನ್ನಾಗಿದೆ, ಮಿತ್ರರ ಸೌಖ್ಯವೂ ಚೆನ್ನಾಗಿದೆ. ಕೀರ್ತಿ ಬೆಳೆಯುವಂತಹ ಯೋಗ ಇರುವಂಥದ್ದು. ಇನ್ನು ಕನ್ಯಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕನ್ಯಾ ರಾಶಿಯವ್ರಿಗೆ 2, 4, 6, 8 ಕವಡೆ ಅಂಗಾತ ಬಿದ್ದಿರುವಂಥದ್ದು. ವೈರಿಗಳನ್ನ ಜಯಿಸುವಂಥದ್ದು, ಕೈಗೊಂಡ ಕಾರ್ಯದಲ್ಲಿ ಯಶಸ್ಸು, ಧನಮಾನ ಲಾಭ ಆಗುವಂಥದ್ದು. ನೀವು ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಈ ವಾರ ನಿಮ್ಗೆ ಆಗತ್ತೆ. ಕನ್ಯಾ ರಾಶಿಯವರು ಕೂಡ ಈ ವಾರ ಶುಭ ಫಲಗಳು ಪ್ರಾಪ್ತಿಯಾಗತ್ತೆ. ಇನ್ನು ತುಲಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ತುಲಾ ರಾಶಿಯವ್ರಿಗೆ 2, 4, 6, 8, 2, 4, 6, 8, 10, 12, 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸರ್ಕಾರದಿಂದ ಸಹಾಯ ಮನ್ನಣೆ ದೊರಕುವಂಥದ್ದು, ಧನಲಾಭವಿದೆ. ಸ್ತ್ರೀ ಸೌಖ್ಯವೂ ಚೆನ್ನಾಗಿದೆ, ಮಿತ್ರರ ಸೌಖ್ಯವೂ ಚೆನ್ನಾಗಿದೆ. ಕೀರ್ತಿ ಬೆಳೆಯುವಂತಹ ಯೋಗ ಈ ತುಲಾ ರಾಶಿಯವರಿಗೆ ಉಂಟಾಗುವಂಥದ್ದು. ಇನ್ನು ವೃಶ್ಚಿಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ.
ವೃಶ್ಚಿಕ ರಾಶಿಯವರಿಗೆ 2, 4, 6, 8 ಕವಡೆ ಅಂಗಾತ ಬಿದ್ದಿರುವಂಥದ್ದು, ವೈರಿಗಳನ್ನು ಜಯಿಸುವಂಥದ್ದು, ಕೈಗೊಂಡ ಕಾರ್ಯದಲ್ಲಿ ಜಯ, ಧನಮಾನ ಪ್ರಾಪ್ತಿ, ನೀವು ಅಂದುಕೊಂಡಂತೆ ವ್ಯವಹಾರಗಳೆಲ್ಲವೂ ಕೂಡ ಈ ವಾರ ನಿಮಗೆ ಆಗತ್ತೆ. ವೃಶ್ಚಿಕ ರಾಶಿಯವರಿಗೆ ಭಯ ಪಡುವಂಥದ್ದು ಬೇಡ. ಇನ್ನು ಧನುರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಧನುರಾಶಿಯವರಿಗೆ 2, 4, 6, 8, 10, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು, ಸ್ವಲ್ಪ ಹಣವನ್ನು ಕಳೆದುಕೊಳ್ಳುವಂಥದ್ದು, ವ್ಯವಹಾರದಲ್ಲಿ ನಷ್ಟ, ಸೌಖ್ಯವಿಲ್ಲ, ಜಾಗ್ರತೆಯಿಂದ ಕೆಲಸವನ್ನ ಮಾಡಲಿಲ್ಲ ಅಂದ್ರೆ ತುಂಬಾ ಸಮಸ್ಯೆಯನ್ನ, ತೊಂದರೆಯನ್ನ ಅನುಭವಿಸುವಂತ ಸಾಧ್ಯತೆಗಳು ಇರ್ತದೆ. ಇನ್ನು ಮಕರ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮಕರ ರಾಶಿಯವರಿಗೆ 2, 4, 6, 8, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು, ಮನೆಗೆ ಬಂಧುಗಳು ಬರುವಂಥದ್ದು, ರಾಜ ಸನ್ಮಾನ, ಸಮಾಜದಲ್ಲಿ ಸನ್ಮಾನ ದೊರೆಯುವಂಥದ್ದು, ಕಾರ್ಯದಲ್ಲಿ ಸಿದ್ಧಿ, ಲಾಭ, ಜಯವು ಲಭಿಸುತ್ತದೆ. ಆದರೂ 7.5 ನಡೀತಾ ಇರೋದ್ರಿಂದ ಶನೇಶ್ವರ ಸ್ವಾಮಿಗೆ ತಿಲವನ್ನ ಕೊಟ್ಬಿಟ್ಟು ಬನ್ನಿ. ಇನ್ನು ಕುಂಭರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕುಂಭರಾಶಿಯವರಿಗೆ 3, 6, 9, 10, 11, 12, 13 ಕವಡೆ ಅಂಗಾತ ಬಿದ್ದಿರುವಂಥದ್ದು, ಸರ್ಕಾರದಿಂದ ಸಹಾಯ ಮನ್ನಣೆ ದೊರಕುವಂಥದ್ದು, ಧನ ಲಾಭ, ಸ್ತ್ರೀ ಸೌಖ್ಯ ದೊರೆಯುವಂಥದ್ದು, ಮಿತ್ರರ ಸೌಖ್ಯವೂ ದೊರೆಯುವಂಥದ್ದು, ಕೀರ್ತಿ ಲಾಭವೂ ಉಂಟಾಗುತ್ತದೆ. ನಿಮಗೂ ಕೂಡ 7.5 ನಡೀತಾ ಇದ್ರು ಕೂಡ ಕವಡೆ ಶಾಸ್ತ್ರವು ನಿಮ್ಗೆ ಈ ವಾರ ಚೆನ್ನಾಗಿದೆ ಅಂತ ಹೇಳ್ತಾ ಇದೆ. ಆದ್ರೂ ಕೂಡ ಶಿವನ ದರ್ಶನವನ್ನ ಮಾಡುವಂಥದ್ದು ಶುಭಕರ. ಇನ್ನು ಮೀನರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮೀನರಾಶಿಯವರಿಗೆ 2, 4, 6, 8, 10, 12, 14 ಕವಡೆ ಅಂಗಾತ ಬಿದ್ದಿರುವಂಥದ್ದು, ಧನಲಾಭ, ಆಭರಣ ಸಂಗ್ರಹ ಯೋಗವಿದೆ, ಕಳೆದು ಹೋದ ವಸ್ತು ಸಂಬಂಧಗಳು ಪ್ರೀತಿ ದೊರಕುವಂಥದ್ದು, ಧನಲಾಭವು ಪ್ರಾಪ್ತಿಯಾಗುತ್ತದೆ. ಈ ವಾರ ಮೀನರಾಶಿಯವರು ಕೂಡ ವಿಶೇಷವಾದಂತಹ ಲಾಭವು, ಸಂಪತ್ತು, ವ್ಯವಹಾರ ಲಾಭವು ಉಂಟಾಗ್ತದೆ. ಇದು 12 ರಾಶಿಯವರ ಕವಡೆ ಶಾಸ್ತ್ರದ ಫಲಗಳು. ಅದರ ಜೊತೆಗೆ ನೀವು ಹಾಗಾಗಿ ನಿಮ್ಮ ಜಾತಕಗಳನ್ನು ಕೂಡ ತೋರಿಸ್ಕೊಳ್ಳುವಂಥದ್ದು ಒಳ್ಳೆಯದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.